ಉಳಿಸಿಕೊಟ್ರೆ ಅವಳಿಗೆ ನಿಶ್ಚಯವಾಗಿದೆ ಬೇರೆ, ನಿನಗೆ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಬದಲಾರುವ ಕುವರೆಯನ್ನ ನೋಡಿ ಮದುವೆ ಆಗು. ಇನ್ನು ನಮ್ಮ ಮದುವೆಗೆ ಅವನು ಉಪದೇಶ ಬೇಕು ನಮಗೆ. ನನ್ನ ಸ್ವಾಭಿಮಾನಕ್ಕೆ ಕೈ ಹಾಕಿದಂತಹ ದೃಢವರ್ಮನನ್ನ ಬಿಟ್ಟೇನೆಯೇ ನಿಶೆಯ ಕಾಲ ಸೇನೆಯನ್ನ ಕೂಡಿಕೊಂಡು ವಂಗದೇಶವನ್ನ ಸೇರಿ ಅವನನ್ನ ಸದೆ ಬಡಿದು ರತ್ನಾವತಿಯನ್ನ ಎಳೆತಂದು ಮದುವೆ ಆಗ್ತೇನೆ.
ನಿಶಿಯ ಕಾಲದಲ್ಲಿ ಅಭಿಯೋಗವನ್ನ ನಡೆಸಿ ವಂಗಾಧಿಪತಿಯಾದಂತಹ ದೃಢವರ್ಮನನ್ನ ದೂರದಲ್ಲಿ ಸದೆ ಬಡಿದಿದ್ದೇನೆ. ಆಮೇಲೆ ನಾಡಿನ ವೈಭವಗಳನ್ನೆಲ್ಲ ಕಾಣುವುದಕ್ಕಾಗಿ ಒಂದು ಸುತ್ತು ಬಂದೆ. ಅಲ್ಲಿಂದ ಹೊರಟು ನೇರವಾಗಿ ರಾಜನೋಲಗ ಪೊಕ್ಕೆ ಪೊಕ್ಕೆ ನಾನು ಹೊಕ್ಕಿದ್ದು ನೋಡುವಾಗ ಪೊಕ್ಕು ಅಂತ ಅನಿಸುವುದಿಲ್ಲ. ಅಬ್ಬಾ, ಒಂದು ನಾಡಿನ ದೊರೆಯ ಯೋಗ್ಯತೆಯನ್ನ ತಿಳಿಯುವುದಕ್ಕಾಗಿ ಅವನನ್ನು ನೋಡಬೇಕು ಅಂತಿಲ್ಲ. ನಾಡಿನ ವ್ಯವಸ್ಥೆಗಳನ್ನೆಲ್ಲ ಕಂಡಾವಾಗಲೇ ಮಹಾರಾಜನ ಯೋಗ್ಯತೆಯನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಸುವ್ಯವಸ್ಥಿತವಾದಂತಹ ರಾಜಕಾರಣ ನಿಜವಾಗಿಯೂ ಒಬ್ಬ ರಾಜಕಾರಣಿಯೇ ಹೌದಾತ. ಆಹಾ ಆಹಾ ಆಹಾ, ಸುತ್ತಲೂ ವಜ್ರ ಕಂಬಗಳು, ಅದರ ಮೇಲೆ ಕೆತ್ತಲ್ಪಟ್ಟಂತಹ ಮುತ್ತು ರತ್ನ ಹವಳ ಮರಕತ ಇವುಗಳನ್ನ ಪೋಣಿಸಿ ಎಷ್ಟು ಸೊಗಸಾಗಿ ರಚಿಸಿದ್ದಾರೆ. ಆ ಕಡೆಯಲ್ಲಿ ಮಹಾನುಭಾವರ ಭಾವಚಿತ್ರಗಳು, ಈ ಕಡೆಯಲ್ಲಿ ನೋಡಿದರೆ ಸಿಂಹ ವಿಸ್ತಾರ. ಪ್ರತ್ಯಕ್ಷ ಮೃಗರಾಜನೇ ಎದ್ದು ನನ್ನ ಮೇಲೆ ಎರಗಿದಂತಹ ಅನುಭವ. ಸಿಂಹ ವಿಸ್ತಾರದಲ್ಲಿರುವಂತಹ ಆ ಕಡೆ ಈ ಕಡೆ ಇರುವಂತಹ ಚಿತ್ರಿತ ಸಿಂಹವನ್ನು ಕಂಡಾಗ ಗೊತ್ತಾಗುತ್ತದೆ. ಓಯ್, ನಾವು ರಾಜನೋಲಗ ಕಾಣ್ಲಿಕ್ಕೆ ಬಂದದ್ದ. ನಮಗೆ ಬೇಕಾದದ್ದು ರತ್ನಾವತಿ ಅಲ್ವಾ? ಇಲ್ಲಿ ಹುಡುಕಿದ್ರೆ ರತ್ನಾವತಿ ಸಿಗ್ತಾಳ? ಹುಡುಕುವಲ್ಲೇ ಹುಡುಕಬೇಕು. ನೋಡೋಣ ಸಾಕ್ತೇನೆ. ರತ್ನಾವತಿ
ಎನ್ನುವ ಸಖಿಯ ಕೆಳಗೆ ಹುಡುಕಿದ್ರೆ ರತ್ನಾವತಿ ಸಿಗ್ತಾಳ. ಅರಸುತ್ತ ಉಪ್ಪರಿಗೆ ಎಲ್ಲ ನೋಡಿದೆ. ಮಂದ ಬೆಳಕಿರುವುದನ್ನ ಗಮನಿಸಿದೆ. ತಡ ಮಾಡಲಿಲ್ಲ. ರನ್ನದುಪ್ಪರಿಗೆ ಒಂದೊಂದೇ ಹೆಜ್ಜೆಯನ್ನಿಟ್ಟು ನಿಧಾನವಾಗಿ ಮೇಲೆ ನಡೆದು ಬಂದೆ. ಓಹೋ, ಚಿಲಕ ಹಾಕಲಿಲ್ಲ. ಒಳಗೋಗುವುದಕ್ಕೆ ಅವಕಾಶ ಸಿಕ್ಕಿತು. ನಿಧಾನ ಬಾಗಿಲನ್ನ ದೂಡಿ ಒಳ ಬಂದು ಈ ಕಡೆಯಲ್ಲಿರುವಂತಹ ಸ್ವರ್ಣ ಪಲ್ಲಂಗವನ್ನ ಗಮನಿಸಿದೆ. ಹೇಗೆ? ಮಂಚವೇ ಸಣ್ಣದು. ಮಂಚಕ್ಕೆ ಸರಿಯಾದ ಒಬ್ಳು ಹೆಣ್ಣು. ಇವಳಿ ಅಲ್ವಾ ರತ್ನಾವತಿ. ಅಪ್ಪ, ಅಯ್ಯಯ್ಯೋ, ಏನಾಯ್ತು? ನಾನು ಕೇಳಿದ್ದಷ್ಟೇ ಬ್ರಾಹ್ಮಣರಿಂದ ರತ್ನಾವತಿ ಚಂದ ಇದ್ದಾಳೆ ಎನ್ನುವ ಹಾಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಬ್ರಾಹ್ಮಣರು ಸುಳ್ಳು ಹೇಳುವವರಲ್ಲ. ಓಹೋ, ಇಮ್ಮಡಿ ಚಲವಲ್ಲ, 100 ಮಡಿ ಚಲವನ್ನ ಈಕೆಯಲ್ಲಿ ನಾನು ಕಾಣ್ತಾ ಇದ್ದೇನೆ. ಪ್ರಪಂಚದ ಗೊಡವೇ ಇಲ್ಲ ಪಾಪ ಇವಳಿಗೆ. ಸುಖ ನಿದ್ರೆ ನಮಗೊಳ್ಳೇದಾಯ್ತು. ಯಾಕೆ ಒಳ್ಳೇದಾಯ್ತು? ಇವಳ ಸೌಂದರ್ಯವನ್ನ ಕಣ್ತುಂಬ ನೋಡಿ ನಾನು ಸವಿಯಬೇಕಾ ಬೇಡವಾ? ಮನಸ್ಸಿನಿಂದ ಅನುಭವಿಸಬೇಕಾ ಬೇಡವಾ? ಹಾಗಾಗಿ ಸ್ವಲ್ಪ ಇವಳ ಸನಿಹ ಹೋಗಿ ನೋಡೋಣ. ಏನನ್ನು ಸಿರಲಿ ಮಾನಿನ್ನೆಯ ಚೆಲ್ಲುವ ನನ್ನದ ಮರಿಗೆ ಮಾನಿನಿಯ ಚೆಲುವಾನನದ ಸಿರಿಯೇ ಚೆಲುವಾನನದ ಬಲಿಗೆ ಏನನ್ನು ಸುರಲಿ ಮಾನಿನಿಯ ಏನನ್ನು ಸುರಲಿ ಏನನ್ನು ಸುರಲಿ ಏನನ್ನು ಸುರಲಿ ಮಾನಿನಿಯ ಚೆಲುವಾನನದ ಪರಿಗೆ ಚೆಲುವಾನನದ ಪರಿಗೆ ಮತ ಗಜಯಾನೆ ಮತ ಗಜಯಾನೆ ಮತ ಗಜಯಾನೆ ಮತ ಗಜಯಾನೆ ಕೋಕಿಲ ಗಾನೆ ಸತಿಯ ನೂನ ಮೊಗಸಿರಿಗೆ ಮದ ಗಜಯಾನೆ ಮದ ಗಜಯಾನೆ ಮದ ಗಜಯಾನೆ ಮದ ಗಜಯಾನೆ ಕೋಕಿಲಗಾನೆ 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 ಸತಿಯ ನೂನ ಮೊಗಸಿರಿಗೆ ಮತ್ತುಡು ಸೇನೆಯ ಪ್ರತಿಪಾನ ತ್ಯಜಿಸುತ್ತಲೀ ನಿತಂಬಿನಿಗೆ ಮತ್ತುಡು ಸೇನೆಯ ಪ್ರತಿಪಾನ ತ್ಯಜಿಸುತ್ತ ಈ ನಿತಂಬಿನಿಗೆ ನಿಟಿಲದೆ ಸಾನುರಾಗದೊಳ್ ತಾನೆ ಮೆರೆಯುತ್ತ ನಿಟಿಲದಿ ಸಾನುರಾಗದೊಳ್ ತಾನೆ ಮೆರೆಯುತ್ತ ಸಾನುರಾಗದೊಳ್ ತಾನೆ ಮೆರೆಯುತ್ತ ಪೂರ್ಣ ಕಳೆಯಸಗೆ ಇದಕ್ಕನುಮಾನವಿಲ್ಲ ಇದಕ್ಕನುಮಾನವಿಲ್ಲ ಇದೇನಿನಲುಗೆ ಮಾನವಗೆ ತಾವು ಬೇರೆ ಪಡುವಂತೆ ಇದಕ್ಕನುಮಾನವಿಲ್ಲ 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 ಏನಿನಲು ಹಾಗೆ ಮಾನವಗೆ ತಾವು ಬೇನೆ ಪಡುವಂತೆ ಈ ನಳಿ
ನಳಿನಗಳು ನ್ಯೂನಗೊಂಡಿವೆ, ಈ ನಳಿನಗಳು ನ್ಯೂನಗೊಂಡಿವೆ, ಹೀನಿಸುತ್ತಲ ಏನಂತರನನು. ಈ ನಳಿನಗಳು ನ್ಯೂನಗೊಂಡಿವೆ, ಹೀನಿಸುತ್ತಲ ಏನದರನನು. ಏನನ್ನು ಸುರಳಿ, ಏನನ್ನು ಸುರಳಿ, ಏನನ್ನು ಸುರಳಿ, ಏನನ್ನು ಸುರಳಿ ಮಾನಿನಿಯ ಚಲೋ ಆನನದ ಪರಿಗೆ. ಓಹೋ, ಏನನ್ನು ಸುರಲಿ ಮಾನಿನಿಯ ಚೆಲುವು ಆನನದ ಸಿರಿಗೆ. ಹೇಗೆ? ಇಲ್ಲಪ್ಪ, ಇವತ್ತು ಬಾನಂಗಳದಲ್ಲಿ ಚಂದ್ರ ಕಾಣಿಸುವುದಿಲ್ಲ. ಉಡುಪತಿಯಾದಂತಹ ಚಂದಿರ ಇವಳ ಮುಖಮಂಡಲದಲ್ಲಿ ಮನೆ ಮಾಡಿದ್ದಾಳೆ. ಮಲಗಿರುವಾಗಲೇ ಇಷ್ಟು ಚಂದ, ಇನ್ನೆಲ್ಲಿಯಾದ್ರೂ ಎದ್ದು ಹೊರಟ್ಲು ಅಂತಾದ್ರೆ ಮದಗಜ ಆನೆ, ಬಾಯಿ ಬಿಟ್ಲು ಅಂತಾದ್ರೆ ಕೋಕಿಲೆಯ ಗಾಯನ, ಮಾತಾಡಿದ್ಲು ಅಂತಾದ್ರೆ ಗಿಣಿ ಮಾತಾಡಿದ ಹಾಗೆ. ಹಬ್ಬ, ನನಗಂತೂ ಕಣ್ಣಿಗೆ ತಂಪಾಯಿತು, ಮನಸ್ಸಿಗೆ ಸೊಂಪಾಯಿತು. ಸಾಕೆ ಸಾಕೆ, ಮತ್ತೆ ಇಷ್ಟು ಚಂದದವಳನ್ನ ನಾನು ಇಲ್ಲಿಯೇ ಬಿಟ್ಟು ಹೋದೆ ಅಂತಾದ್ರೆ ನಾ ಬಂದದ್ದಕ್ಕೆ ಏನು ಫಲ ಕಂಡ ಹಾಗಾಗ್ತದೆ, ನಾ ಕಷ್ಟಪಟ್ಟದ್ದಕ್ಕೆ ಏನು ತಿಂದ ಹಾಗಾಗುತ್ತದೆ. ಹೌದು, ಬ್ರಹ್ಮನನ್ನ ಮಾತ್ರ ಮೆಚ್ಚುವುದೇ ನೋಡಿ. ಯಾಕೆ ಗೊತ್ತಾ? ಬೇದ ಬಿಚ್ಚಗ ನೀ ತರುಣಿಯನು, ಬೇದ ಬಿಚ್ಚಗ ನೀ ತರುಣಿಯನು, ಸಾದರದಿ ನಿರ್ಮಿಸಿದ ಇದ ಕಪವಾದ ಇಲ್ಲಿದು, ಇದ ಕಪವಾದವಿಲ್ಲಿದು. ನಿಶ್ಚಯವು ನಿಶ್ಚಯವು ಕರಿಕುಂಭ ಕುಚಯುಗೆಯ ಕರಿಕುಂಭ ಕುಚಯುಗೆಯೋ ಕರಿಕುಂಭ ಕುಚಯುಗೆಯ ಮಾದದಿನ್ ಒಯ್ಯುತ್ತಲೀ ಕರಿಕುಂಭ ಕುಚಯುಗೆಯ ಮಾದದಿ ಒಯ್ಯುತ್ತಲೀ ಮದುವೆಯ ಆದೆನೆಂದರೆ, ಮದುವೆಯ ನಾನಾದೆನೆಂದರೆ ತನ್ನ ಭಾಗ್ಯಕ್ಕೆ ಮೇದಿನಿಯೊಳ್ ಈಡಿಲ್ಲ. ಮದುವೆಯ ಆದೆನೆಂದರೆ ಎಲ್ಲ ಭಾಗ್ಯಕ್ಕೆ ಮೇದಿನಿಯೊಳ್ ಈಡಿಲ್ಲ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ತನ್ನ ಸೃಷ್ಟಿಯಲ್ಲಿ ಏನಾದ್ರೂ ಒಂದು ನ್ಯೂನ್ಯತೆಯನ್ನು ಕೊಡ್ತಾನಂತೆ. ಆದರೆ ಯಾವುದೇ ಲೋಪದೋಷಗಳಿಲ್ಲದೆ ಹೋದಂತಹ ಸೃಷ್ಟಿ ಈ ರತ್ನಾವತಿ ಎನ್ನುವುದು ಸ್ಪಷ್ಟವಾಯಿತು. ಇಂಥವಳನ್ನ ಪಡೆಯದೆ ನಾ ಸುಮ್ಮನೆ ಹೋಗಬೇಕೆ? ಇವಳು ನನಗೆ ಸಿಗುತ್ತಾಳಂತಾದ್ರೆ ನಿಜವಾಗಿಯೂ ಅದು ನನ್ನ ಭಾಗ್ಯವೇ ಹೌದು. ನನ್ನಂತಹ ಭಾಗ್ಯವಂತ ಪ್ರಪಂಚದಲ್ಲಿ ಮತ್ತೊಬ್ಬ ಇರಲಾರ. ನಿದ್ರೆಯಲ್ಲಿದ್ದಾಳೆ,
ತೊಂದರೆ ಕೊಡುವುದು ಬೇಡ, ಎಬ್ಬಿಸೋದು ಬೇಡ. ರಾತ್ರಿ ಹೊತ್ತು ನಮಗೂ ಸ್ವಲ್ಪ ವಿಶ್ರಾಂತಿ ಬೇಕು. ಹಾ. ಎದ್ದ ಮೇಲೆ ಇವಳನ್ನು ನನ್ನ ಪುರಕ್ಕೆ ಕೊಂಡೊಯ್ತೇನೆ. ಹೌದು, ಹಾಗೆ ಬಿಡೋದಂತಲ್ಲ. ಹಾ? ಇಲ್ಲೇ ಬಿಟ್ರೆ ಎಂತ ಕತೆ ಮಾರ್ರೆ? ನೀವು ಬಂದಿದ್ದೆ ದಂಡ ಆಯ್ತಲ್ಲ. ಮಾವನ ಮನೆ ನೋಡಿದ್ನ ಇಲ್ವಾ? ಹಾ. ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಹಾ. ಹಾಗಲ್ಲ, ಮಂಚ ಸಹಿತ ಎತ್ಕೊಂಡು ಹೋಗ್ತೇನೆ. ಇದಾಗ್ಬೇಕು. ಕೆಲವರಿಗೆ ಮಂಚ ಬದಲಾದ್ರೆ ನಿದ್ರೆ ಬರುವುದಿಲ್ಲಂತೆ. ಹಾಗಾಗಿ ಇವಳು ಬೇಕು, ಇವಳು ಮಲಗುವ ಮಂಚವೂ ಬೇಕು. ಹಾಗಾಗಿ ಮಂಚ ಸಹಿತ ಇವಳನ್ನ ಎತ್ಕೊಂಡು ಹೋಗ್ತೇನೆ.